ದೇಗುಲಕ್ಕೆ ಬೀಗವನ್ನ ಜಡಿಯಲಾಗಿದೆ. ಇದರಿಂದಾಗಿ ಸಹಜವಾಗಿ ಭಕ್ತರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ದೇಗುಲಕ್ಕೆ ಬೀಗವನ್ನ ಹಾಕಲಾಗಿದೆ, ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಕೇಳೋಣ ಬನ್ನಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡಸಿರಿಗೆರೆ ಗ್ರಾಮದಲ್ಲಿರುವಂತಹ ಏನು ಪ್ರಸಿದ್ಧ ಸಣ್ಣಕಿರಾಯನ ದೇಗುಲ ಮತ್ತು ದೇಗುಲದ ಟ್ರಸ್ಟಿಯವರನ್ನ ದಬ್ಬಾಳಿಕೆಯಿಂದಾಗಿ ಏನು ದೇಗುಲಕ್ಕೆ ಬೀಗ ಬಿದ್ದು ಇದೀಗ ದೇವರ ಬಸಪ್ಪನು ಕೂಡ ಈಗ ಬೀದಿಯಲ್ಲಿರುವಂತಹ ಘಟನೆ ಕೂಡ ಮಂಡ್ಯದಲ್ಲಿ ನಡೆದಿದೆ. ಏನು ದೇವರ ಬಸಪ್ಪನೂ ಕೂಡ ಈಗ ಬೀದಿಗೆ ಹಾಕಿರೋದ್ರಿಂದ ಇಲ್ಲಿನ ಭಕ್ತಾದಿಗಳು ಸೇರಿದಂತೆ ಗ್ರಾಮಸ್ಥರು ಈಗ ಏನು ಆ ಒಂದು ಸಣ್ಣಕಿರಾಯನ ಏನು ಸಾಕುವ ಒಂದು ಮನೆಯ ಮುಂದೆ ಈಗ ಆ ಒಂದು ಬಸಪ್ಪನನ್ನು ನಿಲ್ಲಿಸಿಕೊಂಡು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದಲೂ ಕೂಡ ಏನು ದೇಗುಲದಿಂದ ಸೇರಿದಂತೆ ಏನು ದೇಗುಲದ ಹಿಂಭಾಗದಿದ್ದಂಥ ಬಸಪ್ಪನ ಏನು ಒಂದು ಮನೆ ಇತ್ತು, ಆ ಬಸಪ್ಪನ ಮನೆಯ ಮುಂಭಾಗ ಈಗ ಊರಿನ ಗ್ರಾಮಸ್ಥರಲ್ಲೂ ಕುಳಿತು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರ ಬೇಡಿಕೆ ಒಂದೇ ಆಗಿರುವಂಥದ್ದು. ಏನು ತಮ್ಮೂರಿನ ಈ ಒಂದು ಸಣ್ಣಕಿರಾಯನ ದೇಗುಲ ಇದೆ, ಈ ದೇಗುಲದ ಟ್ರಸ್ಟಿ ಆಗಿರುವಂಥ ಜಯಪ್ರಕಾಶ್ ಶೆಟ್ಟಿ ಅವರು ಏನು ಈ ಒಂದು ದೇವಸ್ಥಾನವನ್ನು ಅಕ್ರಮವಾಗಿ ಬೀಗವನ್ನು ಹಾಕಿದ್ದಾರೆ. ಆ ಬೀಗವನ್ನು ತಿರುಗಿಸಬೇಕು, ಜೊತೆಗೆ ಬಸಪ್ಪನನ್ನು ಏನೀಗ ಹೊರ ಹಾಕಿದ್ದಾರೆ ಆ ಬಸಪ್ಪನಿಗೆ ಒಂದು ಗೂಡನ್ನು ಕಲ್ಪಿಸಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡುವ ಮೂಲಕ ತಮ್ಮೂರಿನಲ್ಲಿ ಬಸಪ್ಪನಿಗೆ ಒಂದು ಏನು ಗುಡಿಯನ್ನು ಇತ್ತು, ಆ ಒಂದು ಗುಡಿಯ ಒಂದು ಬಸಪ್ಪನ ಒಂದು ಮನೆಯ ಬಾಗಿಲನ್ನು ತಿಳಿಸಿ ಬಸಪ್ಪನಿಗೆ ಸೂರನ ಕಲ್ಪಿಸಬೇಕು ಅಂತ ಹೇಳಿ ಇವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಬನ್ನಿ, ಈ ಒಂದು ಪ್ರತಿಭಟನೆ ಮಾಡ್ತಿರುವಂಥ ಈ ಊರಿನ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ಏನಿವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಯಾಕೆ ಮಾಡ್ತಿರೋದು, ಏನು ಉದ್ದೇಶ ಇಟ್ಕೊಂಡು ಇದು ಮಾಡ್ತಿದ್ದೀರಿ? ಸರ್, ಇಲ್ಲಿ ದೇವಸ್ಥಾನ ಹೆಸರಲ್ಲಿ ಒಂದು ಅಭಿವೃದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡು ನಿವೃತ್ತ ACP ಜಯಪ್ರಕಾಶ್ ಕೂಡ ಮತ್ತು DCC ಬ್ಯಾಂಕ್ ಮಾಜಿ ನಿರ್ದೇಶಕ ಹೊನ್ನೇಗೌಡ ಇವರಿಬ್ಬರು ಸೇರ್ಕೊಂಡು ಏನು ಮಾಡಿದ್ರು, ದೇವಸ್ಥಾನ ಮಾಡ್ತೀವಿ ಅಂತ ಬಂದು ಬಸಪ್ಪ ಒಂದು 5-6 ಕೋಟಿ ದುಡ್ಡು ಸಂಪಾದನೆ ಮಾಡಿಕೊಟ್ಟಿದೆ ದೇವಸ್ಥಾನ ಕಟ್ಟೋಕ್ಕೆ. ಅದು ಇವತ್ತೆಲ್ಲ ಒಂದು 3.5-3.25 ಕೋಟಿ ಆಗ್ಬೋದು ದೇವಸ್ಥಾನಕ್ಕೆ. ಒಂದು 6-7 ಕೋಟಿ ದೇವಸ್ಥಾನ. ಇವ್ರು ಏನಂದರೆ ದುಡ್ಡು ಮಾಡೋ ಒಂದು ಉದ್ದೇಶನೇ ಇವರ ಮೂಲ ಉದ್ದೇಶ. ಮತ್ತು ಅವ್ರು ಹೇಳಿದವರೇ ಪೂಜೆ ಮಾಡಬೇಕು, ಅವ್ರು ಹೇಳಿದವರೇ ಬಸಪ್ಪನ ಹಿಡ್ಕೋಬೇಕು. ಮತ್ತು ಈ ಹಿಂದೆ ಬಸ್ ಇತ್ತು, ಆ ಬಸ್ತೆ ಏನು ಮಾಡಿದ್ರು ನಮ್ಮದೇ ಸ್ವಂತ ಅಂತ ತಗೊಂಡೋಗಿ ನಿಲ್ಲಿಸ್ಕೊಂಡ್ರು. ಭಕ್ತಾದಿಗಳು ಊರಿನ ಗ್ರಾಮಸ್ಥರೆಲ್ಲ ಸೇರಿ 24 ಲಕ್ಷ ಕೊಟ್ಟು ಆ ಬಸ್ತೆ ತಗೊಂಡು ಬಂದಿದ್ದೀವಿ. ಬಸ್ ಬಂದಮೇಲೆ ನಾವು ಏನು ಹಿಂದೆ ಕುರುಬ ಜನಾಂಗದವ್ರು ಪೂಜೆ ಮಾಡಬೇಕು ಅವ್ರನ್ನೇ ಮಾಡಿಸ್ಬೇಕು ಅಂತ ಮಾಡಿದ್ವಿ. ಅದಕ್ಕೂ ಅಡ್ಡಿಯಾಗಿ ನಾವು ಹೈಕೋರ್ಟ್ ಮೆಟ್ಲೇರಿದ್ದೀವಿ. ಹೈಕೋರ್ಟ್ ಮೆಟ್ಲು ಕೋರ್ಟ್ ಆದೇಶದ ಪ್ರಕಾರ ಕೋರ್ಟು ತಹಸೀಲ್ದಾರ್ಗೆ ಡೈರೆಕ್ಷನ್ ಮಾಡಿತು. ತಹಸೀಲ್ದಾರರು RI ಮತ್ತು ನೇಮಿಸಿದ್ದಾರೆ ಯಾವುದ್ರು ಪೂಜಾರಿಗಳನ್ನ. ಅವ್ರು ಪೂಜೆ ಮಾಡ್ತಾಯಿದ್ರು. ಅವ್ರನ್ನೂ ಈಚೆಗೆ ಹಾಕಿ ನೆನ್ನೆ ಮಧ್ಯಾಹ್ನ ದೇವಸ್ಥಾನದ ಬೀಗ ಹಾಕ್ಕೊಂಡು ಅಲ್ಲಿಂದ ಬಂದು ಈ ಬಸಪ್ಪನ ಮನೆಯೂ ಬೀಗ ಹಾಕ್ಕೊಂಡು ಇವೆರಡೂ ನಮ್ಮ ಹ್ಯಾಂಡ್ ಓವರಲ್ಲೇ ಇರಬೇಕು, ನಾವು ಹೇಳಿದವರೇ ಪೂಜೆ ಮಾಡಬೇಕು, ನಾವು ಹೇಳಿದವರೇ ಹಿಡ್ಕೋಬೇಕು ಅಂತಿದ್ದಾರೆ. ಅದಕ್ಕೋಸ್ಕರ ಹಿಂದೆ ಯಾರು ಪೂಜೆ ಮಾಡ್ತಿರೋ 300-400 ವರ್ಷಗಳಿಂದ ಪೂಜೆ ಮಾಡ್ತಿದ್ದ ಕುರುಬ ಜನಾಂಗದವರು ನಮಗೆ ಪೂಜೆ ಮಾಡಬೇಕು, ಬಸಪ್ಪ ಮೇಯಿಸೋನು ಈಗ ಹಿಂದೆ ಏನು ಮೇಯಿಸ್ತಾ ಇದ್ದಾನೋ ಅವನೇ ಮುಂದುವರಿಸಬೇಕು, ಮತ್ತು ಈ ಟ್ರಸ್ಟ್ನ ವಜಾ ಮಾಡಬೇಕು. ಇದು ನಮ್ಮ ಮೂಲ ಉದ್ದೇಶ. ಸರ್, ಇಷ್ಟೆಲ್ಲ ಮಾಡ್ತಿದ್ದೀರಿ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಏನಿಲ್ಲ ಜಿಲ್ಲಾಡಳಿತ ಆಗಲಿ ಅಥವಾ ಸ್ಥಳೀಯ ತಾಲೂಕು ಆಡಳಿತ ಅಧಿಕಾರಿಗಳು ಯಾರು ಕೂಡ ಬಂದು ಇದು ಮಾಡಿಲ್ವ ಸರ್? ದಯಮಾಡಿ ಯಾವ ಅಧಿಕಾರಿಗಳು ಬಂದು ನಮ್ಮನ್ನು ಸ್ಪಂದಿಸಲಿಲ್ಲ, ನಮ್ಮ ಕಷ್ಟ ಸುಖ ಏನೂ ಕೇಳಲಿಲ್ಲ. ದಯಮಾಡಿ ತಮ್ಮ ಎಲ್ಲ ಮೀಡಿಯಾದವರು ದಯಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಸೊ ಏನು ಈ ಪ್ರತಿಭಟನೆ ಮಾಡ್ತಾ ಇದೆ, ಈ ಒಂದು ಪ್ರತಿಭಟನೆ ಮಾಡ್ತಿರುವಂಥ ಭಕ್ತರ ಮತ್ತು ಈ ಗ್ರಾಮಸ್ಥರ ಉದ್ದೇಶ ಆಗಿರುವಂಥದ್ದು ಏನು ದೇಗುಲದಿಂದ ಈಚೆ ಹಾಕಿರುವಂಥ ಬಸಪ್ಪನ ಒಳಗಡೆ ಸೇರಿಸಬೇಕು, ಮತ್ತು ಏನು ದೇಗುಲದ ಏನು ಬಾಗಿಲು ಹಾಕಿದೆ ಆ ಬಾಗಿಲನ್ನು ಕೂಡ ತೆಗೆಸು ಈ ಟ್ರಸ್ಟನ್ನು ವಜಾ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ದಬ್ಬಾಳಿಕೆ ಮಾಡ್ತಿರುವಂಥ ಜಯಪ್ರಕಾಶ್ ಗೌಡರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಈ ಒಂದು ಗ್ರಾಮಸ್ಥರು ಹೇಳ್ತಿರುವಂಥ ಮಾತು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.